ಸ್ನೇಹಿತರೆ, ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿ ಅಂತ ವಿದ್ಯಾರ್ಥಿಗಳು ನನಗೆ ಒಂದು ಸಣ್ಣ ಕಾಂಟ್ಯಾಕ್ಟ್ ಮಾಡತ್ತಿದ್ರಿ. ಸರ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿ ಅಂತ ಅನ್ನತ್ತಿದ್ರಿ. ಸೊ ಅದಕ್ಕಾಗಿ ವಿಡಿಯೋ ಮಾಡತ್ತನು. ನಾನು ನಿಮಗೆ ಮೊದಲು ಒಂದು ವಿಡಿಯೋದಾಗ ಹೇಳಿನ ಏನಂದ್ರೆ GDS ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಹಿಡಿದು GDS ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಹಿಡಿದು ನೀವೇನು ಫೈನಲ್ ಸೆಲೆಕ್ಷನ್ ಹಾಕಿರಲಿ ಅಲ್ಲಿವರೆಗೂ ಕೂಡ A to Z ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿನ. ಏನಂದ್ರೆ GDS ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಹಿಡಿದು ನೀವು ಫೈನಲ್ ಸೆಲೆಕ್ಷನ್ ಆಗೋರು ಕೂಡ GDS A to Z ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಅಂತ ಹೇಳಿನ. ಒಂದೇನಂದ್ರೆ ಎಲ್ಲರೂ ಏನಂದ್ರೆ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್, ಇದು ಕಂಪ್ಯೂಟರ್ ಸರ್ಟಿಫಿಕೇಟ್ ಸಂಬಂಧ ಒಂದು ಸಣ್ಣ ಮೆಸೇಜ್ ಮಾಡತ್ತಿದ್ರಿ ನಂಗೆ. ಏನಂದ್ರೆ ಇದು ನೋಡ್ರಿ, ಇದು ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದಿದೆ. ಮತ್ತು ಏನಂದ್ರೆ ಸರ್ಟಿಫಿಕೇಟ್ ನಂಬರ್ ಐತಿ, ರಿಜಿಸ್ಟರ್ ನಂಬರ್ ಐತಿ. ಸೊ ಏನಂದ್ರೆ ಈ ರೀತಿಯಾಗಿ ಏನಂದ್ರೆ ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದಿರುವಂಥ ಸರ್ಟಿಫಿಕೇಟ್ ಇದೆ. ಏನಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದನ್ನೊಂದು ತೆಗೆಸೋದನ್ನು ಕೇಳ್ತಿದ್ರಿ ಎಲ್ಲ ವಿದ್ಯಾರ್ಥಿಗಳು. ಸರ್, ಎಲ್ಲಿ ತೆಗೆಸೋದ್ರಿ ಅಂತ ಕೇಳ್ತಿದ್ರಿ. ಅದನ್ನು ಕೂಡ ಹೇಳ್ತಾನ ಎಲ್ಲಿ ತೆಗೆಸೋದು ಅಂತ. ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಬಗ್ಗೆ ಕನ್ಫ್ಯೂಸ್ ಆಗಿದ್ರಿ, ಅದನ್ನು ಕೂಡ ಕವರ್ ಮಾಡಿಬಿಡೋಣ. ಒಟ್ಟು ಏನಂದ್ರೆ GDS A to Z ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಟ್ಟು ಕವರ್ ಮಾಡಿಬಿಡ್ತಾನ. ಏನಂದ್ರೆ ಅರ್ಧಂಬರ್ಧ ಹೇಳೋದು, ನೀವು ಅರ್ಧಂಬರ್ಧ ತಿಳ್ಕೋದು ಬೇಡ. ಅದಕ್ಕಾಗಿ ಏನಂದ್ರೆ ವಿಡಿಯೋ ಯಾರು ಸ್ಕಿಪ್ ಮಾಡದ ಕೊನೆಯವ್ರಿಗೆ ನೋಡಿ. ಯಾಕಂದ್ರೆ ಏನಂದ್ರೆ ಈಗ ಒಂದು ಡಾಕ್ಯುಮೆಂಟ್ಸ್ ಹೇಳ್ತಾನ, ನೀವೇನಂದ್ರೆ ಒಂದು ಬುಕ್ ಪೆನ್ನ ತೊಗೊಂಡು ಕುಂತೀರಿ. ನಾನು ಏನಂದ್ರೆ ನಿಮಗೋಸ್ಕರನ ಇಲ್ಲೇ ರೆಡಿ ಮಾಡಿ ಇಟ್ಟನ ಏನೇನು ಡಾಕ್ಯುಮೆಂಟ್ಸ್ ಬೇಕಾಕವ ಅಂಥೇಳಿ ನಾವು ಒಟ್ಟು ರೆಡಿ ಮಾಡಿ ಇಟ್ಟನು. ನೀವು ಏನಂದ್ರೆ ಒಂದು ಬುಕ್ ಪೆನ್ನ ತೊಗೊಂಡು ಕುಂತೀರಿ. ನಾ ಏನು ಯಾವ ರೀತಿಯಾಗಿ ಹೇಳ್ತಾನ ಇಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋರಿ. ನಾವು ಏನಂದ್ರೆ ಇದ್ರ ಬಗ್ಗೆನೇ 20 ಏನಾದರೂ ವಿಡಿಯೋ ನೋಡೋದು. ನೀವು ಒಂದೊಂದು ವಿಡಿಯೋದಾಗ ಒಂದೊಂದು ಥರ ಹೇಳ್ತಾರೋ ಅಲ್ಲಿನೂ ಕನ್ಫ್ಯೂಸ್ ಆಕೈತದ. ಏನಂದ್ರೆ ನಾ ಎಷ್ಟು ಹೇಳ್ದಲ್ಲ ಅಷ್ಟೇ ರೆಡಿ ಮಾಡ್ಕೊಂಡು ಹೋಗ್ರಿ. ನಾವು ಡಾಕ್ಯುಮೆಂಟ್ಸ್ ಏನು ಹೇಳ್ತಾನೋ 100% ಕ್ಲಿಯರ್ ಆಕೈತಿ. ಏನಂದ್ರೆ ಕ್ಲಿಯರ್ 100 to 100% ಹೇಳ್ತಾನೆ. ನಾ ಎಷ್ಟು ಹೇಳಿರ್ತಾನೆ ಅಟ್ಟ ಡಾಕ್ಯುಮೆಂಟ್ಸ್ ಒಯ್ರಿ. ಏನು ಏನಂದ್ರೆ ನಿಮ್ಮ ಹೆಚ್ಚುವರಿ ಏನು ಡಾಕ್ಯುಮೆಂಟ್ಸ್ ಒಯ್ಬೇಡ್ರಿ. ನಾ ಏನು ಎಷ್ಟು ಹೇಳ್ತಾನೆ ಅಷ್ಟು ಒಯ್ರಿ. ಏನಾದ್ರೆ ಡಾಕ್ಯುಮೆಂಟ್ 100% ಏನೈತ್ರಿ ಕ್ಲಿಯರ್ ಮಾಡ್ಕೋತೀರಿ ನೀವು. ಈಗ ಏನಂದ್ರೆ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದು ಗ್ಯಾಲಕ್ಸಿ ಏನದ ಕಂಪ್ಯೂಟರ್ ಸರ್ಟಿಫಿಕೇಟ್ ಒಂದು ತೆಗೆಸೋದು, ಅದನ್ನೊಂದು ನೆಕ್ಸ್ಟ್ ಮುಂದೆ ತಿಳಿಸ್ಕೊಡ್ತಾನೆ. ಅದನ್ನ ಎಲ್ಲಿ ತೆಗೆಸೋದು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಈಗ ಬುಕ್ ಪೆನ್ನ ತೊಗೊಂಡು ಕುಂತೀರಿ, ಎಲ್ಲರೂ ತೊಗೊಂಡು ಕೂತೀರಿ. ಇಲ್ಲಿ ನೋಡ್ರಿ ಒಂದೇನು ಹೇಳ್ತಾನೆ, ಒಂದೇದೇನಾದ್ರೆ 10th ಮಾರ್ಕ್ಸ್ ಕಾರ್ಡ್ ಬೇಕು. ಒಂದೇದೇನಾದ್ರೆ 10th ಮಾರ್ಕ್ಸ್ ಕಾರ್ಡ್ ಬೇಕು. ಬುಕ್ ಪೆನ್ನ ತೊಗೊಂಡ್ರಿ. ನಾ ಹೇಳ್ಕೊತ ಹೋಗ್ಕೊಂಡು ನೀವು ಹಂಗೆ ಬರ್ಕೋತಾ ಬರ್ರಿ. ನಾ ಹೇಳ್ಕೊತ ಹೋಗ್ಕೊಂಡು ನೀವು ಹಂಗೆ ಬರ್ಕೋತಾ ಬರ್ರಿ. ಯಾಕಂದ್ರೆ ದಾಡ ವಿಡಿಯೋ ಹೇಳಿ ಮುಗಿಸ್ಬಿಟ್ಟೆ ನಿಮಗೆ ಕನ್ಫ್ಯೂಸ್ ಆಗಿಬಿಡ್ತದೆ. ಅದು ಕನ್ಫ್ಯೂಸ್ ಆಕೈತಿ. ಅದಕ್ಕೆ ಏನಂದ್ರೆ ವಿಡಿಯೋ ಸ್ಟಾಪ್ ಮಾಡಿರಿ. ಈಗ ಸ್ಟಾಪ್ ಮಾಡಿ ಒಂದು ಬುಕ್ ಪೆನ್ನ ತೊಗೊಂಡ್ರಿ. ನಾ ಎಷ್ಟು ಡಾಕ್ಯುಮೆಂಟ್ಸ್ ಹೇಳ್ತಂದ ಅಷ್ಟೇ ರೆಡಿ ಮಾಡ್ಕೊಂಡು ಹೋಗ್ರಿ. ಇಲ್ಲಿ ನೋಡ್ರಿ, ಒಂದೇದೇನಾದ್ರೆ 10th ಮಾರ್ಕ್ಸ್ ಕಾರ್ಡ್ ತೊಗೋರಿ. ಒಂದೇದೇನಾದ್ರೆ 10th ಮಾರ್ಕ್ಸ್ ಕಾರ್ಡ್ ತೊಗೋರಿ. ಎರಡನೇದು ಐಡೆಂಟಿಟಿ ಪ್ರೂಫ್ ಕೇಳ್ತಾರ ಅವ್ರು. ಐಡೆಂಟಿಟಿ ಪ್ರೂಫ್ ಕೇಳ್ತಾರೆ. ಅದ್ರೊಳಗೆ ಏನಂದ್ರೆ ಆಧಾರ್ ಕಾರ್ಡ್ ಅವ್ರು ಕೊಟ್ಟರೆ ಬರ್ತೈತಿ, ನೀವು ಪ್ಯಾನ್ ಕಾರ್ಡ್ ಕೊಟ್ಟರೆ ಬರ್ತೈತಿ, ವೋಟಿಂಗ್ ಕಾರ್ಡ್ ಕೊಟ್ಟರೆ ಬರ್ತೈತಿ. ಐಡೆಂಟಿಟಿ ಪ್ರೂಫ್ ಒಳಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟಿಂಗ್ ಕಾರ್ಡ್ ಇವು ಮೂರರಲ್ಲಿ ಒಂದಿದ್ರು ನಡೀತೈತಿ ಒರಿಜಿನಲ್. ಮತ್ತು ಅದು ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಇದ್ದಿದ್ದು ಕಾಸ್ಟ್ ಸರ್ಟಿಫಿಕೇಟ್. ಮೂರದು. ಮತ್ತು ಏನಾದ್ರು ನಾಲ್ಕನೇದು PWD ವರ್ಗದ ಅಭ್ಯರ್ಥಿಗಳು ಇದ್ರಂದ್ರೆ ಕೇವಲ ಅಂಥ ವರ್ಗದ ಅಭ್ಯರ್ಥಿಗಳಿಗೆ PWD ಸರ್ಟಿಫಿಕೇಟ್ ಕೇಳ್ಯಾರ. ಅದು ಏನಂದ್ರೆ ಮತ್ತು ಅದ್ರೊಳಗೆ UDID ಕಾರ್ಡ್ ಏನಂದ್ರೆ UDID ಕಾರ್ಡ್ ಕೇಳ್ತಾರೆ. ಮತ್ತೇನಾದ್ರೆ ಸಂಬಂಧಪಟ್ಟ ದಾಖಲಾತಿಗಳು ಕೇಳ್ತಾರೆ. ಓನ್ಲಿ ಇದು PWD ವರ್ಗದ ಅಭ್ಯರ್ಥಿಗಳಿಗೆ ಮಾತ್ರ ಇದೆ, ಅವ್ರಿಗೆ ಅಷ್ಟೇ ಇದೆ. ಏನಂದ್ರೆ UDID ಕಾರ್ಡ್ ಕೇಳ್ತಾರೆ. ಮತ್ತು ಸಂಬಂಧಪಟ್ಟ ಏನು PWD ವರ್ಗದ ಅಭ್ಯರ್ಥಿ ಇದ್ದಿರ್ತಾರೆ ಅವ್ರಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಕೇಳ್ತಾರೆ. ಇದು 4ನೇ ಡಾಕ್ಯುಮೆಂಟ್ಸ್. ಮತ್ತು ಏನಂದ್ರೆ ಎಕನಾಮಿಕಲಿ ವೀಕ್ನೆಸ್ ಸರ್ಟಿಫಿಕೇಟ್ ಸ್ಟೂಡೆಂಟ್ಸ್ ಅಂದರೆ EWS ಸರ್ಟಿಫಿಕೇಟ್ ಬೇಕು. ಮತ್ತು ಇದು 5ನೇದಾತ. 6ನೇದ ಟ್ರಾನ್ಸ್ಜೆಂಡರ್ ಯಾರಿದ್ದಿರ್ತಾರೆ ಕೇವಲ ಅವ್ರಿಗೆ ಅಷ್ಟೇ ಇವ. ಏನಂದ್ರೆ ಈಗ 10th ಮಾರ್ಕ್ಸ್ ಕಾರ್ಡ್, ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಆಯ್ತು, ಕಾಸ್ಟ್ ಸರ್ಟಿಫಿಕೇಟ್ ಆಯ್ತು, PWD ಸರ್ಟಿಫಿಕೇಟ್ ಆಯ್ತು, EWS ಸರ್ಟಿಫಿಕೇಟ್ ಆಯ್ತು. ಮತ್ತು ಇದೇ ರೀತಿಯಾಗಿ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಇದು 6ನೇದು. ಮತ್ತು 7ನೇದು ಅಂದ್ರೆ ಡೇಟ್ ಆಫ್ ಬರ್ತ್ ಪ್ರೂಫ್ ಕೇಳ್ತಾರೆ. ನೀವು ಏನು ಆಗ ಹೇಳಿಲ್ಲ, ಆಧಾರ್ ಕಾರ್ಡ್ ಕೊಡ್ರಿ, 10th ಮಾರ್ಕ್ಸ್ ಕಾರ್ಡ್ ಕೊಡ್ರಿ, ಏನಾದ್ರು ಡ್ರೈವಿಂಗ್ ಲೈಸೆನ್ಸ್ ಕೊಡ್ರಿ, ವೋಟಿಂಗ್ ಕಾರ್ಡ್ ಕೊಡ್ರಿ. ಇವು ಮೂರರಲ್ಲಿ ಏನು ಸೇಮ್ ಇರಬೇಕು. ಅದು ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ ನೀವೇನು ಮೊದಲು ಅಪ್ಲಿಕೇಶನ್ ಹಾಕಿದ್ದಿರ್ತಾರಲ್ಲ 10th ಮಾರ್ಕ್ಸ್ ಕಾರ್ಡ್ ಯಾವ ರೀತಿಯಾಗಿ ಕೊಟ್ಟಿರ್ತಾರೆ. ಬೇಕಂದ್ರೆ ನನ್ನ ಸಜೆಷನ್ ಅಂದ್ರೆ ಆಧಾರ್ ಕಾರ್ಡ್ ಕೊಡ್ರಿ ಅಲ್ಲಿ. ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲರೂ ಇದಕ್ಕೆ ಕೇಳ್ತಿದ್ರಿ. ಇದೊಂದು ಸ್ವಲ್ಪ ಕ್ಲಿಯರ್ ಮಾಡಿಬಿಡುತ್ತೆ ನೋಡ್ರಿ. ಮೆಡಿಕಲ್ ಸರ್ಟಿಫಿಕೇಟ್ ಏನಂದ್ರೆ ಇದನ್ನು ಪ್ರೈವೇಟ್ ಹಾಸ್ಪಿಟಲ್ದಾಗ ತೆಗಿಸ್ಬೇಡ್ರಿ. ನನ್ನ ಸಜೆಷನ್ ಏನಂದ್ರೆ ಪ್ರೈವೇಟ್ ಹಾಸ್ಪಿಟಲ್ದಾಗ ತೆಗಿಸ್ಬೇಡ್ರಿ. ಮೇನ್ ಆಗಿ ಏನಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ತೆಗಿಸ್ರಿ. ಎಲ್ಲಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ತೆಗಿಸ್ರಿ. ಮತ್ತು ಇದು ಗೌರ್ಮೆಂಟ್ದು ಪ್ರೈಮ್ ಹೆಲ್ತ್ ಸೆಂಟರ್ ಇದ್ದಿರ್ತಾವೆ ನೋಡ್ರಿ. ಏನಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ದಾಗೂ ಕೊಡ್ತಾರೆ ಇದನ್ನು. ಮತ್ತು ಗೌರ್ಮೆಂಟ್ ಪ್ರೈಮ್ ಹೆಲ್ತ್ ಸೆಂಟರ್ ಇದು ಮೆಡಿಕಲ್ ಸರ್ಟಿಫಿಕೇಟ್. ಅದೇನು ಮೆಡಿಕಲ್ ಸರ್ಟಿಫಿಕೇಟ್ ನೀವು ಹಂಗೇನು ತಿಳ್ಕೊಬೇಡ್ರಿ. ಕೇವಲ ಒಂದು ಫಾರಮ್ ಇದ್ದಿರ್ತೈತೆ, ಅದನ್ನ ಫಾರಮ್ ತುಂಬಿ ಕೊಡ್ತಾರೆ. ಸಿಕ್ಕಾಗುದ್ದಿ ಅದನ್ನ ಒಂದು ಫಾರಮ್ ತುಂಬಿ ಕೊಡ್ತಾರೆ. ಅದೇ ಮೆಡಿಕಲ್ ಸರ್ಟಿಫಿಕೇಟ್. ಮತ್ತು ನೆಕ್ಸ್ಟ್ ಏನಂದ್ರೆ 9ನೇದ ಕಂಪ್ಯೂಟರ್ ಸರ್ಟಿಫಿಕೇಟ್. ಇಲ್ಲಿ ಎಲ್ಲರಿಗೂ ಮೊದಲು ಏನಿದೆ ಭಾಳ ಅಂದ್ರೆ ಭಾಳ ಕನ್ಫ್ಯೂಸ್ ಆಯ್ತು. ಇದು ಕಂಪ್ಯೂಟರ್ ಸರ್ಟಿಫಿಕೇಟ್ ನೋಡ್ರಿ, ಇದು ಒರಿಜಿನಲ್. ಏನಂದ್ರೆ ಈಗ ಹಲವಾರು ವಿದ್ಯಾರ್ಥಿಗಳು ನೀವು ಬೇರೆ ಕಡೆ ತೆಗೆಸಾಯ್ತೀರಿ.
ತೆಗಸಾತ್ರಿ ಅವು ಏನಂದ್ರೆ ವ್ಯಾಲಿಡ್ ಇರಂಗಿಲ್ಲ ಒಂದೊಂದು ನೀವು ದಡನ ಅಮೌಂಟ್ ಕೊಟ್ಟ ಏನೈತಿ ಕಂಪ್ಯೂಟರ್ ಸರ್ಟಿಫಿಕೇಟ್ ತೆಗಿಸ್ಬಿಡ್ತೀರಿ ಅವು ವ್ಯಾಲಿಡ್ ಇರಂಗಿಲ್ಲ. ಇಲ್ಲೇ ಮೇನ್ ಹಲವಾರು ವಿದ್ಯಾರ್ಥಿಗಳು ಏನಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ರಿಸಲ್ಟ್ ಆಗಿಬಿಡ್ತಾರೆ. ಯಾಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಿರ್ತೈತಿ ಅವಾಗ ಏನಂದ್ರೆ ಇವು ನಂಬರ್ ಇದ್ದಿರ್ತಾವೆ ನೋಡ್ರಿ, ಇಲ್ಲಿ ನೋಡತ್ತಿರ್ಬೋದು ಸರ್ಟಿಫಿಕೇಟ್ ನಂಬರ್, ರಿಜಿಸ್ಟರ್ ನಂಬರ್, ಇವೆಲ್ಲ ನಂಬರ್ ಏನದಲ್ಲ ಇವು ವೆರಿಫೈ ಹಾಕಾವ ಅಲ್ಲಿ ಏನಂದ್ರೆ ಇವು ವೆರಿಫೈ ಹಾಕಾವ. ಅದಕ್ಕಾಗಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳ್ತಾರೆ. ನೀವು ಇಲ್ಲೇ ಏನಂದ್ರೆ ದಡನ ಒಮ್ಮೆ ರೊಕ್ಕ ಕೊಟ್ಟು ತೆಗಿಸ್ಬಿಡ್ತೀರಿ, ತೆಗಿಸ್ಕೊಡ್ತಾರೆ ಆಲ್ಮೋಸ್ಟ್ ಒಂದು ತೆಗೆದು ಕೊಟ್ಟಿರ್ತಾರೆ. ಅವೆಲ್ಲ ಏನಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ರಿಸಲ್ಟ್ ಆಗಿಬಿಡ್ತಾವೆ. ನನ್ನ ಸಜೆಷನ್ ಏನಪ್ಪ ಅಂತಂದ್ರೆ ಇಲ್ಲಿ ನಂಬರ್ ಕೊಡ್ತೀನಿ, ಇಲ್ಲಿ ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಮೆಸೇಜ್ ಮಾಡಿರಿ. ಮತ್ತು ಯಾರು ಕೂಡ ಆ ನಂಬರಿಗೆ ಕಾಲ್ ಮಾಡಬೇಡ್ರಿ ದಯವಿಟ್ಟು, ಓನ್ಲಿ ಮೆಸೇಜ್ ಅಟ ಮಾಡಿರಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ಹೇಳ್ರಿ. ಮತ್ತು ಏನಂದ್ರೆ ಅದನ್ನ ತೆಗಿಸ್ಕೊಡಕ್ಕೆ ಚಾರ್ಜಸ್ ಆಕೈತಿ, ನಿಮಗೆ ಇಷ್ಟ ಆಯ್ತಂದ್ರೆ ಮಾತ್ರ ಏನಂದ್ರೆ ಹಾಯ್ ಅಂತ ಮೆಸೇಜ್ ಮಾಡಿರಿ, ಯಾರು ಕಾಲ್ ಮಾಡಬೇಡ್ರಿ. ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ಹೇಳ್ರಿ, ಅಲ್ಲಿ ಚಾರ್ಜಸ್ ಹೇಳ್ತಾರೆ ಅವ್ರ ಎಷ್ಟು ಆಕೈತಿ ಚಾರ್ಜಸ್. ಏನಂದ್ರೆ ಇದು ಒರಿಜಿನಲ್ ಇದೆ, ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದಿದ್ದು, ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದೆ. ಇದು ಬೇಕಾಗೈತೆ ಅಲ್ಲಿ ಏನಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ಈ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು. ನಿಮ್ಗೆ ಏನಾರ ಬೇಕಾಗಿತ್ತ ಇಲ್ಲಿ ನಂಬರ್ ಕೊಡ್ತೀನಿ ನೋಡಿರಿ, ಈ ನಂಬರ್ಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ಹೇಳಿ ಒಂದು ಮೆಸೇಜ್ ಮಾಡಿರಿ. ಇಲ್ಲಿ ಏನೋ ನಂಬರ್ ಕೊಟ್ಟಿರ್ತಲ್ಲ, ಇಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ಮೆಸೇಜ್ ಮಾಡಿರಿ. ನಿಮಗೆ ಅದ್ರ ಬಗ್ಗೆ ಅಲ್ಲಿ ರಿಪ್ಲೈ ಕೊಡ್ತಾರವ್ರ. ಇದ್ರ ಆಯ್ತು 9ನೇದಾಯ್ತು ಕಂಪ್ಯೂಟರ್ ಸರ್ಟಿಫಿಕೇಟ್. ಮತ್ತು ಏನಿಂದ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ರೀಸೆಂಟ್ ಆಗಿರುವಂಥ ಪಾಸ್ಪೋರ್ಟ್ ಸೈಜ್ ಫೋಟೋ, ಇವ 10 ಡಾಕ್ಯುಮೆಂಟ್ಸ್ ಎಲ್ಲ ನೀವು ನೋಟ್ ಮಾಡ್ಕೊಂಡಿರತ್ತ ಅನ್ಕೊಂಡು ಎಲ್ಲರೂ ನೀವು ನೋಟ್ ಮಾಡ್ಕೊಂಡಿರಿ. ಇನ್ನೊಮ್ಮೆ ಸ್ಪೀಡಾಗಿ ಹೇಳ್ತೀನಿ ನೋಡ್ರಿ, ಯಾಕಂದ್ರೆ ಒಟ್ಟು ಕ್ಲಿಯರ್ ಮಾಡ್ಕೊಂಡ್ಬಿಡ್ರಿ ನೀವು. ಯಾಕಂದ್ರೆ ಇದ್ರ ಬಗ್ಗೆ ಏನು 100 ವಿಡಿಯೋ ನೋಡುವಂಥ ಅವಶ್ಯಕತೆ ಏನಾಗಿಲ್ಲ. ಇದೋ ಒಂದು ವಿಡಿಯೋದಾಗ ಇಲ್ಲಿ ಯಾರು ಕೂಡ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ, ಯಾಕಂದ್ರೆ ನಿಮಗೆ ಒಟ್ಟು ಕ್ಲಿಯರ್ ಮಾಡ್ಕೊರಿ. ಮತ್ತು ಏನಂದ್ರೆ ನಿಮಗೆ ಏನು ಡೌಟ್ ಇದ್ರೂ ಕಮೆಂಟ್ ಮಾಡಿರಿ. ಈ ವಿಡಿಯೋಕ್ಕೆ ಯಾರು ಕಮೆಂಟ್ ಮಾಡಿರ್ತೀರಿ ಎಲ್ಲರೂ ಕೂಡ 100% ರಿಪ್ಲೈ ಕೊಡ್ತಾನೆ, ಯಾರೊಬ್ಬರು ಕೂಡ ಮಿಸ್ ಮಾಡೋಂಗಿಲ್ಲ. ಎದಕ್ಕೆ ಮಿಸ್ ಮಾಡೋಂಗಿಲ್ಲ ಅಂದರೆ ಮೇನ್ ಆಗಿರೋದನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್. ಈಗೆಲ್ಲ ಏನು ರಿಸಲ್ಟ್ ಚಲೋ ಮಾಡಿರ್ತೀರಿ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ರಿಸಲ್ಟ್ ಅಂದ್ರೆ ಭಾಳ ಇದಾಕೈತಿ. ಸೊ ಅದಕ್ಕಾಗಿ ಏನಂದ್ರೆ ನಿಮ್ಗೆ ಏನು ಡೌಟ್ ಇದ್ರೂ ಕಮೆಂಟ್ ಮಾಡಿರಿ, ನನ್ನ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ನನ್ನ ಪರ್ಸನಲಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಮ್ಮ ಚಾನಲ್ ಮೆಂಬರ್ಶಿಪ್ ಒಂದು ಯಾರು ತೆಗೆದುಕೊಂಡಿಲ್ಲ, ಚಾನಲ್ ಮೆಂಬರ್ಶಿಪ್ ತೆಗೆದುಕೊಡ್ರಿ. ಡೈರೆಕ್ಟ್ ನನ್ನ ಪರ್ಸನಲ್ ನಂಬರನ್ನು ಸಿಗ್ತೈತೆ ನಿಮ್ಗೆ, ಡೈರೆಕ್ಟ್ ನನ್ನ ಜೋಡನೆ ಹಚ್ಚಿ ಮಾತಾಡ್ಬೋದು. ಇಲ್ಲಿ ಜಾಯಿನ್ ಅಂತ ಆಪ್ಷನ್ ಐತೆ ನೋಡ್ರಿ, ಅಲ್ಲಿ ಮೆಂಬರ್ಶಿಪ್ ತೆಗೆದುಕೊಳ್ಬೋದು. ಇದಿಷ್ಟು ಆಯ್ತು. ಮತ್ತು ಇದ್ರ ಜೊತೆಗೆ ಏನು ಹೋಗ್ಬೇಕಂದ್ರೆ ಏನಂದ್ರೆ ಈ ಅಪ್ಲಿಕೇಶನ್ ಏನು ಹಾಕಿರ್ತಿರಲ್ಲ, ಅಪ್ಲಿಕೇಶನ್ ಹಾಕಿದಾಗ ಏನು ಪ್ರಿಂಟ್ಔಟ್ ಬಂದಿರ್ತೈತಿಲ್ಲ, ಆ ಪ್ರಿಂಟ್ ಕೂಡ ಹೋಗ್ಬೇಕು. ಅಪ್ಲಿಕೇಶನ್ ಹಾಕಿದಾಗ ಒಮ್ಮೊಮ್ಮೆ ಕೇಳ್ತಾರೆ, ಅದನ್ನ ಏನು ಕಡ್ಡಾಯ ಅಂತ ಏನಿಲ್ಲ, ಒಮ್ಮೊಮ್ಮೆ ಕೇಳ್ತಾರೋ ಏನು ಒಯ್ಯುವಂಗೆ ಹೋಗಿರಲಿಲ್ಲ, ಅದೇನು ವಾಜ್ಯಾಗಂಗಿಲ್ಲ. ಏನು ಅಪ್ಲಿಕೇಶನ್ ಹಾಕಿದಂಥ ಪ್ರಿಂಟ್ಔಟ್ ಇದ್ದಿರ್ತೈತಿ, ಅದನ್ನೊಂದು ಒಯ್ಯಿರಿ. ಮತ್ತು ಇದ್ರ ಜೊತೆಗೆ ಏನಂದ್ರೆ ಇವೆಲ್ಲ ಏನು ಹೇಳಿಲ್ಲ, ಇವೆಲ್ಲ ಒರಿಜಿನಲ್, ಇಷ್ಟೆಲ್ಲ ಹೇಳಿದ್ದು ಒರಿಜಿನಲ್. ಇದ್ರ ಜೊತೆಗೆ ಏನು ಹೋಗ್ಬೇಕಂದ್ರೆ 2 ಸೆಟ್ ಇವನ್ನ ಜೆರಾಕ್ಸ್ ಒಯ್ಯಿರಿ, 2 ಸೆಟ್ ಜೆರಾಕ್ಸ್ ಒಯ್ಯಿರಿ. ಇವನ್ನ ಒರಿಜಿನಲ್ ತೊಗೊಂಡು ಹೋಗ್ರಿ, ಇವೆಲ್ಲ ಜೆರಾಕ್ಸ್ ಮಾಡ್ಕೊಂಡು ಹೋಗ್ರಿ. ಮತ್ತು ಇದ್ರ ಜೊತೆಗೆ ಏನಂದ್ರೆ ಮತ್ತು ಸೆಲೆಕ್ಟ್ ಆದಮೇಲೆ ಏನಂದ್ರೆ ಈಗ ಎಲ್ಲರೂ ವಿದ್ಯಾರ್ಥಿಗಳು ಡೈರೆಕ್ಟ್ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಂದ್ರೆ ಒಟ್ಟು ಕ್ಲಿಯರ್ ಮಾಡಿದ್ರೆ ನಿಮಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಇದ್ದಿರ್ತೈತಿ, ಒಂದು ವಾರ ನಿಮಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಇದ್ದಿರ್ತೈತಿ. ಇದಾದ್ಮೇಲೆ ಮತ್ತೇನು ಇತ್ತಂದ್ರೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ನೋಡ್ರಿ ಎಲ್ಲಿ ಮಾಡಿಸ್ಬೇಕಂತ ಕೇಳ್ತಿದ್ರಿ. ನೀವು ಎಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಬೇಕಂದ್ರೆ ಈಗ ಅವ್ರದ್ದೇ ಆಗಿರುವಂಥ ಡಿವಿಷನಲ್ ಹೆಡ್ ಇದ್ದಿರ್ತಾವೆ, ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಕೈತಿ. ಏನಂದ್ರೆ ಅವ್ರದ್ದು ಏನಂದ್ರೆ PDF ಬಿಟ್ಬಿಡ್ತಾರೆ, ಅದ್ರೊಳಗೆ ಏನಂದ್ರೆ ಈಗ 1 2 3 4 5 ಹಿಂಗೆ 5 ಬಾಕ್ಸ್ ಇದ್ದಿರ್ತಾವೆ. ಅದ್ರೊಳಗೆ ನಿಮ್ದು ನೇಮ್ ಇದ್ದಿರ್ತೈತಿ, ಸ್ಟೂಡೆಂಟ್ ನೇಮ್, ಡೇಟ್ ಆಫ್ ಬರ್ತ್, ಆಧಾರ್. ಲಾಸ್ಟ್ ಏನು ಕೊಟ್ಟಿರ್ತಾರಂದ್ರೆ ಡಾಕ್ಯುಮೆಂಟ್ಸ್ ಟು ಬಿ ವೆರಿಫೈಡ್ ವಿತ್ ಏನಂದ್ರೆ ಡಾಕ್ಯುಮೆಂಟ್ಸ್ ಟು ಬಿ ವೆರಿಫೈಡ್ ವಿತ್ ಅಂತ ಕೊಟ್ಟಿರಿ. ನಿಮಗೆ ಲಿಸ್ಟ್ ಕೊಟ್ಟಿರ್ತಾರ, ನೀವು ಎಲ್ಲಿ ಹೋಗಿ ಏನಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಂತ ಹೇಳಿ ಅದನ್ನೆಲ್ಲ ಲಿಸ್ಟ್ ಕೊಟ್ಟಿರ್ತಾರೆ. ಅದೆಲ್ಲ ಅಪ್ಡೇಟ್ ನೀಡ್ತದೆ ನಿಮ್ಗೆ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ತಾರೆ, ನಿಮಗೆ A to Z ಇನ್ಫಾರ್ಮೇಷನ್ ಸಿಗತ್ತೈತೆ. ನಾ ಆಗ ಹೇಳಿನ GDSದ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಹಿಡಿದು ನೀವು ಏನು ಜಾಯ್ನಿಂಗ್ ಲೆಟರ್ ತೊಗೋತಿರಲ್ಲ ಅಲ್ಲಿ ತನಕ GDS A to Z ಇನ್ಫಾರ್ಮೇಷನ್ ಕೊಡ್ತಾನೆ. ಯಾವುದೇ ರೀತಿಯಾಗಿ ಫೇಕ್ ಇನ್ಫಾರ್ಮೇಷನ್ ಕೊಡಂಗಿಲ್ಲ. ಲೇಟ್ ಆದರೂ ಕೂಡ ಲೇಟೆಸ್ಟ್ ಯಾವುದೂ ಕೂಡ ಫೇಕ್ ಇನ್ಫಾರ್ಮೇಷನ್ ತಿಳಿಸ್ಕೊಡಂಗಿಲ್ಲ. ಈ ಡಾಕ್ಯುಮೆಂಟ್ಸ್ ಆಯ್ತು, ಇದು ಆಯ್ತು. ಮತ್ತೇನಂದ್ರೆ ಇವೆಲ್ಲ ಸೆಲ್ಫ್ ಅಟೆಸ್ಟೆಡ್ ಅದೊಂದು ಉಳಿತು ನೋಡ್ರಿ. ಅದು ಒಂದು ಸೆಲ್ಫ್ ಅಟೆಸ್ಟ್ ಅಂದ್ರೆ ನೀವು ಏನೋ ಗಾಬರಿ ಆಗಿಬಿಟ್ರಿ, ನಿಮ್ಗೆ ಸಿಂಪಲ್ ಅದನ್ನೂ ಒಂದು ತೋರಿಸೇ ಬಿಡ್ತೀನಿ ನಾನು ನಿಮಗೆ, ಈಗ ನಿಮ್ದೀಗ ಏನಂದ್ರೆ ಈ ಜೆರಾಕ್ಸ್ ಹೊಡ್ಸಿರೋ ತಿಳ್ಕೊರಿ, ಇದಂಗೆ ಬೇರೆ ಕಸ್ಟಮರ್ದವ್ರದ್ದು ನಂಬರ, ನೀವು ಆಧಾರ್ ಕಾರ್ಡ್ ಅಂತ ತಿಳ್ಕೊರಿ. ನಿಮ್ಮ ಆಧಾರ್ ಕಾರ್ಡ್. ಸೆಲ್ಫ್ ಅಟೆಸ್ಟ್ ಅಂದರೆ ಏನೂ ಗಾಬರಿ ಆಗಂಗಿಲ್ಲ. ಇಲ್ಲಿ ಏನಂದ್ರೆ ಇಲ್ಲಿ ಲಾಸ್ಟ್ ತೆಗೆದು ನಿಮ್ಮ ಆಧಾರ್ ಕಾರ್ಡ್, ನಿಮ್ದು ಆಧಾರ್ ಕಾರ್ಡ್ ಅಂತ ತಿಳ್ಕೊರಿ. ಇಲ್ಲಿ ಸೆಲ್ಫ್ ಅಟೆಸ್ಟೆಡ್ ಅಂದ್ರೆ ಇಲ್ಲಿ ನೋಡ್ರಿ ಮೂಲ್ಯಾಗ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೋದು, ಸೆಲ್ಫ್ ಅಟೆಸ್ಟೆಡ್ ಅಂತ ಬರೋದು ನಿಮ್ಮ ಸೈ ಮಾಡಿಬಿಡೋದು.
ಮ್ಯಾಗ ಏನಂದ್ರೆ ತೆಳಗ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೋದು, ಅಟೆಸ್ಟೆಡ್ ಬರೋದು ನಿಮ್ದು ಸಿಗ್ನೇಚರ್ ಮಾಡಿಬಿಡೋದು. ಇಷ್ಟ ಇದು ಸೆಲ್ಫ್ ಅಟೆಸ್ಟೆಡ್. ಭಾಳ ಕನ್ಫ್ಯೂಸ್ ಆಗ್ಬೇಡ್ರಿ, ಎಲ್ಲ ಸಿಂಪಲ್ ಆಗಿ ತಿಳಿಸ್ಕೊಡತ್ತನ್ನ. ಸೆಲ್ಫ್ ಅಟೆಸ್ಟೆಡ್ ಆಯ್ತು, ಇವೇನು ನಿಮಗೆ ಜೆರಾಕ್ಸ್ ಇದ್ದಿರ್ತಾರೋ ಎಲ್ಲದಕ್ಕೂ ಕೂಡ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೋದು, ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡೋದು. ಸೆಲ್ಫ್ ಅಟೆಸ್ಟೆಡ್ ಅಂತ ಬರೋದು, ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡೋದು. ಈ ರೀತಿಯಾಗಿದ್ದು ಸೆಲ್ಫ್ ಅಟೆಸ್ಟೆಡ್ ಆಯ್ತು ನಿಮ್ಗೆ. ಮತ್ತೆ ಎಲ್ಲ ಒಟ್ಟು ಕವರ್ ಮಾಡಿಬಿಟ್ಟನ್ನ, ಒಂದು ಯಾವುದು ಮಿಸ್ ಮಾಡಿಲ್ಲ. ಮೆಡಿಕಲ್ ಸರ್ಟಿಫಿಕೇಟ್ ಹೇಳು, ಕಂಪ್ಯೂಟರ್ ಸರ್ಟಿಫಿಕೇಟ್ ಹೇಳು, ಸೆಲ್ಫ್ ಅಟೆಸ್ಟೆಡ್ ಹೇಳು, ಡಾಕ್ಯುಮೆಂಟ್ ಎಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು ಅದನ್ನು ಹೇಳು, A to Z ಕವರ್ ಮಾಡಿ ಕೊಟ್ಟನು. ಮತ್ತೇನಾದ್ರೂ ಇಷ್ಟು ಎಲ್ಲ ಪ್ರತಿಯೊಂದು ತಿಳಿಸ್ಕೊಟ್ಟ ಮೇಲೆ ಇನ್ನೂ ಏನೋ ಮತ್ತೇನಾದ್ರೂ ಕನ್ಫ್ಯೂಸ್ ಇತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ, ಟೆಲಿಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ, ಮತ್ತು ನನ್ನ ಪರ್ಸನಲ್ ಚಾನಲ್ ಮೆಂಬರ್ಶಿಪ್ ತೆಗೆದುಕೊಂಡು ಡೈರೆಕ್ಟ್ ನನಗೆ ಕಾಲ್ ಮಾಡಿರಿ. ಎಲ್ಲರೂ ಕೂಡ ರಿಪ್ಲೈ ಮಾಡ್ತೀನಿ, ಯಾರು ಕೂಡ ಮಿಸ್ ಮಾಡೋಂಗಿಲ್ಲ. ನನಗೆ ಯಾರು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಎಲ್ಲರೂ ಕೂಡ ರಿಪ್ಲೈ ಮಾಡಿರೋದನ್ನ ಯಾರು ಒಬ್ಬರು ಕೂಡ ಮಿಸ್ ಮಾಡಿರಂಗಿಲ್ಲ. ಮತ್ತೇನಾದ್ರೆ ಇದು ಕಂಪ್ಯೂಟರ್ ಸರ್ಟಿಫಿಕೇಟ್ ಏನಾದರೂ ನಿಮಗೆ ಏನಾದ್ರು ತೆಗೆಸ್ಕೊಡೋದು ಏನಾರು ಬೇಕಾಗಿತ್ತಂದ್ರೆ ಇಲ್ಲಿ ನಂಬರ್ ಕೊಡ್ತೀನಿ, ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ಇಷ್ಟ ಮೆಸೇಜ್ ಮಾಡಿರಿ. ದಯಮಾಡಿ ಹೇಳ್ತೀನಿ, ಯಾರು ಕೂಡ ಕಾಲ್ ಮಾಡಬೇಡ್ರಿ, ಯಾರೊಬ್ಬರು ಕೂಡ ಕಾಲ್ ಮಾಡಬೇಡ್ರಿ. ಓನ್ಲಿ ವಾಟ್ಸಪ್ದಾಗ ಮೆಸೇಜ್ ಮಾಡಿರಿ, ಹಾಯ್ ಅಂತ ಮೆಸೇಜ್ ಮಾಡಿ, ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ಮೆಸೇಜ್ ಮಾಡಿರಿ. ನಿಮಗೇನಾರ ಅವಶ್ಯಕತೆ ಇತ್ತಂದ್ರೆ ಮತ್ತು ವ್ಯಾಲಿಡ್ ಇರ್ತೈತಿ, ಯಾವುದೇ ರೀತಿಯಾಗಿ ಡೂಪ್ಲಿಕೇಟ್ ಕೊಡಂಗಿಲ್ಲ, ನಾವು ಡೂಪ್ಲಿಕೇಟ್ ಕೊಡಂಗಿಲ್ಲ, ವ್ಯಾಲಿಡ್ ಇದ್ದಿರ್ತೈತಿ. ಮತ್ತು ಈ ರೀತಿಯಾಗಿ ಒಟ್ಟು ಆಗೈತಿ. ಮತ್ತು ಏನಾದ್ರೆ ಇದನ್ನು ಬಿಟ್ಟು ಏನಾದರೂ ಕೇಳೋದು ತಾನು ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಂತ ಹೇಳಿ. ಮತ್ತು ಏನಾದರೂ ವಿಡಿಯೋ ಏನಾರ ಒಂದು ಸ್ವಲ್ಪ ಏನಾರ ಯೂಸ್ಫುಲ್ ಆಗಿತ್ತಂದ್ರೆ ಯಾರು ಕೊನೆಯವರೆಗೂ ನೋಡಿರಿ ಅಂಥ ವಿದ್ಯಾರ್ಥಿಗಳು ಜೈ ಹಿಂದ್ ಅಂತ ಕಮೆಂಟ್ ಮಾಡಿರಿ. ಯಾಕಂದ್ರೆ ಎಷ್ಟು ವಿದ್ಯಾರ್ಥಿಗಳು ಕೊನೆಯವ್ರು ನೋಡ್ಯಾರ ಅಂತ ನನಗೂ ಸ್ವಲ್ಪ ಅನುಮಾನ ಕಾಡ್ತಿರ್ತೈತಿ. ಅದಕ್ಕಾಗಿ ಏನಂದರೆ ಯಾರು ಇಲ್ಲಿವರೆಗೂ ಕೊನೆ ತನಕ ವಿಡಿಯೋ ಮಿಸ್ ಮಾಡಲ, ಕಂಟಿನ್ಯೂ ಯಾರು ಸ್ಕಿಪ್ ಮಾಡಲಾರ್ದ ಕೊನೆಯವರೆಗೂ ವಿದ್ಯಾರ್ಥಿಗಳು ನೋಡ್ರಿ. ಅಂಥ ವಿದ್ಯಾರ್ಥಿಗಳು ಜೈ ಹಿಂದ್ ಅಂತ ಕಮೆಂಟ್ ಮಾಡಿರಿ. ನನಗೂ ಸ್ವಲ್ಪ ಏನಾದ್ರೆ ಅದು ನನಗೂ ಒಂಥರ ಖುಷಿ ಆಕೈತಿ. ಇಷ್ಟೆಲ್ಲ ನಿಮಗೆ ಏನಾದ್ರೆ ರೆಡಿ ಮಾಡಿ, ಇಷ್ಟೆಲ್ಲ ಮಟೀರಿಯಲ್ ನಿಮಗೆ A to Z ಡಾಕ್ಯುಮೆಂಟ್ ವೆರಿಫಿಕೇಷನ್ ತಿಳಿಸ್ಕೊಟ್ಟೆ ಅಂತೇಳಿ ನನಗೂ ಸ್ವಲ್ಪ ಏನಾದ್ರೆ ಒಂದು ಸ್ವಲ್ಪ ಸಂತೋಷ ಆಕೈತಿ. ಅದಕ್ಕಾಗಿ ಯಾರು ವಿಡಿಯೋ ಕೊನೆಯವ್ರಿಗೆ ನೋಡ್ರಿ ಅಂಥ ವಿದ್ಯಾರ್ಥಿಗಳು ಜೈ ಹಿಂದ್ ಅಂತ ಕಮೆಂಟ್ ಮಾಡಿರಿ. ಮತ್ತೇನಾದ್ರೆ ವಿಡಿಯೋ ಒಂದು ಸ್ವಲ್ಪ ಏನಾರ ಯೂಸ್ಫುಲ್ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡ್ರಿ. ಅದೇ ರೀತಿ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.